ಬೀಟಾ ಬ್ರೀಡಿಂಗ್ ಒಳಗೆ ಇವತ್ತು 2ನೇ ದಿನ. ಇವತ್ತು ನಾವು ಸೆಲೆಕ್ಟ್ ಮಾಡಕತ್ತಿರೋದು ಮೇಲ್ ಆ್ಯಂಡ್ ಫೀಮೇಲ್ ಬಂದು ರೆಡ್ ಸ್ಪ್ಲೆಂಡನ್ಸ್ ಅಂತೇಳಿ. ಇವು ಒಂದು ವೈಲ್ಡ್ ವೆರೈಟಿ. ಇವುಗಳ ನೆಟಿವ್ ಬಂದು ಥೈಲ್ಯಾಂಡ್ ಆ್ಯಂಡ್ ಕಂಬೋಡಿಯಾ. ಬರ್ರಿ ನಾವು ಇವಾಗ ಬ್ರೀಡಿಂಗ್ ಸೆಟಪ್ನ ಸ್ಟಾರ್ಟ್ ಮಾಡೋಣ. ಇದಕ್ಕೆ ನಾವು ವಾಟರ್ ಯೂಸ್ ಮಾಡೋದು ಆಲ್ಮಂಡ್ ಲೀಫ್ ವಾಟರ್. ಲಾಸ್ಟ್ ವಿಡಿಯೋದಾಗ ಹೇಳ್ಕೊಟ್ಟಿನಿ ಹೆಂಗೆ ಅಂತೇಳಿ. ಒಂದು 10 ಲೀಟರ್ ನೀರು ಹಾಕಿ 1-2 ಟೇಬಲ್ ಸ್ಪೂನ್ ರಾಕ್ ಸಾಲ್ಟ್ ಹಾಕೋದು. 2-3 ಡ್ರಾಪ್ ಮಿಥಿಲಿನ್ ಬ್ಲೂ ಹಾಕಿ ಚೂರು ಮಿಕ್ಸ್ ಮಾಡಿರಿ. ಮೇಲ್ನ ನಾವು ಯೂಸ್ ಮಾಡುವಂಥ ಕಂಟೈನರ್ ಒಳಗೆ ಬಿಡಬೇಕು ರೀ. ಆಮೇಲೆ ಫಿಮೇಲ್ನ ಒಂದು ಗ್ಲಾಸ್ ಒಳಗೆ ಬಿಡಬೇಕು. ಯಾಕಪ್ಪ ಅಂದ್ರೆ ಮೇಲು ಫುಲ್ಲಿ ಅಗ್ರೆಸಿವ್ ಆಗಿರ್ತೈತಿ, ಫಿಮೇಲ್ನ ಕಂಡ ತಕ್ಷಣ ಅಟ್ಯಾಕ್ ಮಾಡ್ತೈತಿ. ಹೀಗಾಗಿ ನಾವು ಬಬಲ್ ನೆಸ್ಟ್ ಕಟ್ಟೋಗ್ಬಿಟ್ಟು ಹಂಗೆ ಇಡ್ತೀವಿ. ಬಬಲ್ ನೆಸ್ಟ್ ಕಟ್ಟಕ್ಕೆ ಒಂದು ಪ್ಲಾಸ್ಟಿಕ್ ಪೇಪರ್ನ ಸೈಡಲ್ಲಿ ಅಂಟಿಸ್ಬೇಕು ರೀ. ಅಂಟಿಸಿದ ಮ್ಯಾಗ ಏನೈತಿ 24 ಅವರ್ಸು 70% ಕ್ಲೋಸ್ ಮಾಡಿ ಇನ್ನು 30% ಮಾತ್ರ ಓಪನ್ ಇಡಬೇಕು. ಫೀಡಿಂಗ್ನ 30% ಓಪನ್ ಇರೋ ಜಾಗದಾಗ ಫೀಡ್ ಮಾಡಬೇಕು. 2-3 ಪ್ಲೇಟ್ ಹಾಕ್ರಿ. ಇವಾಗ ಇದು ಕಂಪ್ಲೀಟ್ ಡಾರ್ಕ್ ರೂಮ್ ಒಳಗೆ ಇಡಬೇಕು. ಇನ್ನು 24 ಅವರ್ಸ್ ಬಿಟ್ಟು ಬಬಲ್ ನೆಸ್ಟ್ ಕಟ್ಟೈತಿಲ್ಲ ನೋಡೋಣ. ನೆಕ್ಸ್ಟ್ ವಿಡಿಯೋದಾಗ ಸಿಗೋಣ. ಬಾಯ್ ಬಾಯ್.